ಬೆಳಗಿನ ಜಾವದಲ್ಲಿ ಬೀಳೋ ಕನಸುಗಳು ನಿಜ ಆಗುತ್ತೆ ಅಂದ್ರೆ ಈಗ ವಸಂತಕ್ಕೆ ಬಿದ್ದಿರೋ ಕನಸು ನಿಜ ಆಗುತ್ತಾ? ಶ್ಯಾಮ ಸಿಂಗರ್ ಆಗಿರೋದ್ರಿಂದ ಅಖಿಲ್ ಜೀವನದಲ್ಲಿ ಕಲಾವಿದೆ ಬಂದ ಹಾಗೆ ತಾನೆ. ನೋಡಿದ್ರಾ, ವಿಷಯ ಗೊತ್ತಾಗ್ತಿದ್ದ ಹಾಗೆ ನೀವು ಎಷ್ಟು ಯೋಚನೆ ಮಾಡ್ತಿದ್ದೀರಾ. ಅದಕ್ಕೆ ಬಿಸ್ನೆಸ್ಗೆ ಸಂಬಂಧಪಟ್ಟಿರೋ ಪಾರ್ಟ್ನರ್ಸಲ್ಲಿ ಯಾವ ಕಲಾವಿದರು ಇರೋದಕ್ಕೆ ಬಿಡಬೇಡಿ ಅಂತ ಹೇಳ್ತಿದ್ದೀನಿ. ಅಂಥವ್ರ ಹತ್ರ ಪಾರ್ಟ್ನರ್ಶಿಪ್ ಡೀಲ್ಸ್ನ ಕ್ಯಾನ್ಸಲ್ ಮಾಡಿ. ಆತರ ಪಡಬೇಡ ವಸಂತ. ಇಂಥ ವಿಷಯದಲ್ಲಿ ಅಷ್ಟು ಆತರ ಬೀಳೋದು ಒಳ್ಳೇದಲ್ಲ. ಒಂದ್ಸಲ ನಿಮ್ಮ ತಂದೆಯವ್ರ ಹತ್ರ ಮಾತಾಡೋಣ. ನಿನ್ನ ಕನಸು ಬಗ್ಗೆ ಅವ್ರಿಗೆ ವಿವರವಾಗಿ ಹೇಳೋಣ. ಇಂಥ ಕನಸುಗಳಿಗೆ ಅರ್ಥ ಪರಮಾರ್ಥ ಏನು ಅನ್ನೋದು ಅವರೇ ಕರೆಕ್ಟಾಗಿ ಹೇಳೋಕ್ ಸಾಧ್ಯ. ಅವ್ರು ಹೇಗೆ ಹೇಳ್ತಾರೋ ಹಾಗೆ ಮಾಡೋಣ. ಆಯ್ತು ರೀ, ಒಂದ್ಸಾರಿ ಅಪ್ಪನ ಹತ್ರ ಮಾತಾಡ್ತೀನಿ. ಆದ್ರೆ ಅಲ್ಲಿವರೆಗೂ ನೀನ್ ಈ ವಿಷಯ ಯಾರಿಗೂ ಹೇಳೋಕ್ ಹೋಗ್ಬೇಡ. ಆಯ್ತು ರೀ, ಯಾರಿಗೂ ಹೇಳೋದಿಲ್ಲ. ವಸಂತನ್ಗೆ ಅಂತ ಕನ್ಸು ಯಾಕೆ ಬಿತ್ತು? ಕಲಾವಿದರು ಅಖಿಲ್ ಜೀವನದಲ್ಲಿ ಬಂದ್ರೆ ಅವನ್ ಏನ್ ಗಂಡಾಂತರ ಇರುತ್ತೆ? ಶ್ಯಾಮ ಸಿಂಗರ್ ಅಲ್ವಾ? ಶ್ಯಾಮ ಅವನ್ ಬದುಕಲ್ ಬಂದು ತುಂಬಾ ದಿನ ಆಯ್ತಲ್ಲ. ಇಲ್ಲಿವರೆಗೂ ಅವನ್ ಯಾವ ಕೇಡು ನಡೆದಿಲ್ವಲ್ಲ. ಬೆಳಗಿನ ಜಾವದಲ್ಲಿ ಬೀಳೋ ಕನಸು ನಿಜ ಆಗುತ್ತೆ ಅಂತ ಹೇಳಿ ವಸಂತ ಟೆನ್ಷನ್ ಮಾಡ್ಕೋತಿದ್ದಾಳೆ. ಏನು ಎಲ್ಲ ಅಲ್ಲೋಲ ಕಲ್ಲೋಲ ಆಗಿದೆ. ಮಾವನವ್ರ ಹತ್ರ ಮಾತಾಡೋವರೆಗೂ ಕ್ಲಾರಿಟಿ ಸಿಗೋಲ್ಲ. ಮಾವ, ಏನಮ್ಮ? ಅದೇ ಮಾವ, ಬರ್ತ್ಡೇ ಆದ್ಮೇಲೆ ಅಖಿಲ್ಗೆ ನಿಜ ಹೇಳೋಣ ಅಂದ್ರಲ್ಲ. ಹಾ, ಹೇಳೋಣ ಬಿಡಮ್ಮ. ಬರ್ತಡೇ ಮುಗಿದೋಯ್ತು ಅಂತ ನಾಳೆನೆ ಹೇಳ್ಬೇಕು ಅಂತ ಏನಿಲ್ವಲ್ಲ. ಅಂದ್ರೆ ದಿನ ಕಳೀತಾ ಕಳೀತಾ ನನ್ಗೆ ಅಪರಾಧಿ ಭಾವನೆ ಹೆಚ್ಚಾಗ್ತಿದೆ ಮಾವ. ಯಾವಾಗ ಹೋಗಿ ಮೊದಲು ಆ ವಿಷಯ ಅವ್ರಿಗೆ ಹೇಳ್ತೀನೋ ಅಂತ ನನ್ನ ಮನಸ್ಸು ಅವಸರ ಮಾಡ್ತಿದೆ. ಆ ಅವಸರದಲ್ಲಿ ಹೇಳ್ಬಾರ್ದ ಟೈಮಲ್ಲಿ ಅಖಿಲ್ ಅವ್ರಿಗೆ ನಿಜ ಹೇಳ್ಬಿಡ್ತೀನೇನೋ ಅಂತ ಭಯ ಆಗ್ತಿದೆ. ಅದಕ್ಕೆ ಇದನ್ನವ್ರಿಗೆ ಬೇಗ ಹೇಳ್ಬಿಡೋಣ ಮಾವ. ಹೇಳೋಣಮ್ಮ, ಖಂಡಿತವಾಗ್ಲೂ ಹೇಳೋಣ. ಹೇಗೆ ಹೇಳಬೇಕು ಏನು ಅನ್ನೋದು ಕರೆಕ್ಟಾಗಿ ಯೋಚನೆ ಮಾಡಿ ಆಮೇಲೆ ಹೇಳೋಣ. ನಾವು ಏನೇ ಹೇಳಿದ್ರು ಕೇಳೋರು ಅದನ್ನು ಹೇಗೆ ರಿಸೀವ್ ಮಾಡ್ಕೊತಾರೆ ಅನ್ನೋದು ನಾವು ಹೇಳೋ ರೀತಿಯಲ್ಲಿರುತ್ತೆ. ಅದಕ್ಕೆ ಇಂಥ ವಿಷಯಗಳಲ್ಲಿ ಅಳೆದು ತೂಗಿ ಮಾತಾಡಬೇಕು. ಸರಿ ಮಾವ, ಅವ್ರ ಹತ್ರ ನಾನು ಹುಷಾರಾಗೆ ಮಾತಾಡ್ತೀನಿ. ನೀನಾ? ಬೇಡಮ್ಮ, ನೀನು ಈ ವಿಷಯ ಹೇಳ್ಬೇಡ. ನೀನು ಈ ವಿಷಯ ಅವನಿಗೆ ಹೇಳೋದು ಕರೆಕ್ಟ್ ಅಲ್ಲ ಅಂತ ನನ್ನ ಮನಸ್ಸು ಯಾಕೋ ಹೇಳ್ತಿದೆ. ದೊಡ್ಡವನಾಗಿ, ಈ ಮನೆ ಹಿರಿಯನಾಗಿ ಆ ವಿಷಯ ನಾನೇ ಅವನಿಗೆ ಹೇಳಬೇಕು. ಹೇಗೆ ಹೇಳಬೇಕೋ ಹಾಗೆ ನಾನು ಅವನಿಗೆ ಹೇಳ್ತೀನಿ. ನಿನ್ನ ಪರಿಸ್ಥಿತಿನ ಅರ್ಥ ಆಗೋ ಹಾಗೆ ಹೇಳ್ತೀನಿ. ಅವನು ನಿನ್ನ ಅರ್ಥ ಮಾಡ್ಕೊಳ್ಳೋ ಥರ ಹೇಳ್ತೀನಿ. ನೀನು ಮಾತ್ರ ಅವಸರ ಪಟ್ಟು ವಿಷಯ ಹೇಳಬೇಡ. ಹಾಗೆ ಹೇಳೋದ್ರಿಂದ ನಿನ್ನ ಸಂಸಾರನ ಉಳಿಸ್ಬೇಕು ಅನ್ನೋ ನನ್ನ ಪ್ರಯತ್ನ ನೀರ್ಪಾಲಾಗ್ಬಿಡುತ್ತೆ. ಅರ್ಥ ಮಾಡ್ಕೊಳ್ಳಮ್ಮ. ಸರಿ ಮಾವ. ನಿನ್ನೆ ತನಕ ಅಖಿಲ್ ಅವ್ರಿಗೆ ಹೇಳೋಕ್ಕೂ ಮುಂಚೆ
ನನ್ಗೊಂದ್ ಮಾತು ಹೇಳು ಅಂತಿದ್ರು. ಇವತ್ತು ನಾನು ಏನು ಹೇಳ್ಬಾರ್ದು ಅಂತಿದ್ದಾರೆ. ಮಾವ ಯಾಕೆ ಹೀಗೆ ಹೇಳ್ತಿದ್ದಾರೆ? ಕೃಷ್ಣ, ನೀನೇನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಆದಷ್ಟು ಬೇಗ ಈ ಸಮಸ್ಯೆಗೆ ಪರಿಹಾರ ತೋರಿಸು. ನಿನಗೇನ್ ಸಮಸ್ಯೆ? ಹೇಳು ಶ್ಯಾಮ, ನಿನಗೇನ್ ಸಮಸ್ಯೆ? ಸಮಸ್ಯೆ ಅಂದ್ರೆ ಅದು ನನ್ಗಲ್ಲಕ್ಕ, ನನ್ನ ಸ್ನೇಹಿತೆ ಒಬ್ಳಿಗೆ. ನನ್ನ ಸ್ನೇಹಿತೆಗೆ ಒಂದು ಸಮಸ್ಯೆ ಬಂದಿದೆ ಅಕ್ಕ. ಯಾರು ನಿನ್ನ ಸ್ನೇಹಿತೆ? ಏನಾ ಸಮಸ್ಯೆ? ನಮ್ಮೂರಲ್ಲಿ ನಾಗಲಕ್ಷ್ಮಿ ಅಂತ ಒಬ್ಳು ಹುಡುಗಿ ಇದ್ದಾಳೆ. ಆ ಹುಡುಗಿಯಿಂದ ಒಂದು ಚಿಕ್ಕ ತಪ್ಪಾಗಿದೆ. ಆ ತಪ್ಪಿನ ಬಗ್ಗೆ ಅವಳ ಗಂಡಂಗೆ ಗೊತ್ತಿಲ್ಲ. ಆ ವಿಷಯ ಅವಳ ಮಾವಂಗೆ ಮಾತ್ರ ಗೊತ್ತು. ಮಾವ ಏನೋ ಒಳ್ಳೆ ಮನಸ್ಸಿಂದ ಸೊಸೆನ ಅರ್ಥ ಮಾಡ್ಕೊಂಡ್ರು, ಕ್ಷಮಿಸಿದ್ರು. ಈಗ ವಿಷಯನ ಗಂಡನ್ಗೂ ಕೂಡ ಹೇಳಿ ಕ್ಷಮೆ ಕೇಳಬೇಕು ಅನ್ಕೊಂಡಿದ್ದೆ. ಆದ್ರೆ ಅವಳ ಮಾವ ಮಾತ್ರ ನೀನು ಆ ವಿಷಯನ ಅವನಿಗೆ ಹೇಳಬೇಡ, ಮನೆ ಹಿರಿಯ ಆಗಿ ನಾನೇ ಅವನಿಗೆ ಹೇಳ್ತೀನಿ ಅಂತಿದ್ದಾರೆ. ನನಗೇನು ಅವಳ ಮಾವ ಅಲ್ಲ, ಆ ಹುಡುಗಿನೇ ಹೇಳಬೇಕು ಅನಿಸ್ತಿದೆ. ನೀವೇನು ಹೇಳ್ತೀರಾ ಅಕ್ಕ? ಒಂದ್ ರೀತಿಲಿ ಆ ಹುಡುಗಿ ಹೇಳೋದೇ ಕರೆಕ್ಟ್. ಆ ಗಂಡ ಅರ್ಥ ಮಾಡ್ಕೊಳ್ಳೋ ಮನುಷ್ಯ ಆದ್ರೆ ಯಾವ ಪರಿಸ್ಥಿತಿಲಿ ಆ ತಪ್ಪು ಮಾಡಿದಾಳು ಅಂತ ಅರ್ಥ ಮಾಡ್ಕೊಳ್ಳೋ ಮನ್ಸಿದ್ರೆ ಆ ಹೆಂಡ್ತಿನೇ ಡೈರೆಕ್ಟ್ ಆಗಿ ಅವಳ ಗಂಡಂಗೆ ಹೇಳಬೇಕು. ಆ ಹುಡುಗಿ ಗಂಡ ತುಂಬಾ ಒಳ್ಳೆಯವ್ರಕ್ಕ, ಅರ್ಥ ಮಾಡ್ಕೋತಾರೆ. ಹಾಗಾದ್ರೆ ಆ ಹುಡುಗಿಗೆ ಹೇಳೋಕೆ ಹೇಳು. ಹೆಂಡ್ತಿ ಮಾಡಿರೋ ಯಾವ ತಪ್ಪಾದ್ರೂ ಗಂಡಂಗೆ ಬೇರೆಯವರಿಂದ ತಿಳಿಯೋದು ಸರಿಯಲ್ಲ. ಹಾಗೆ ಗೊತ್ತಾದ್ರೆ ಯಾವ ಗಂಡನೂ ತಡ್ಕೊಳ್ಳಲ್ಲ. ನಿನ್ನ ಫ್ರೆಂಡ್ ಗಂಡ ಅರ್ಥ ಮಾಡ್ಕೊಳ್ಳೋ ಮನ್ಸಿರೋನು ಅಂತ ಆದ್ಮೇಲೆ ಆ ಹುಡುಗಿಗೆ ಹೇಳೋಕೆ ಹೇಳು. ಅರ್ಥ ಮಾಡ್ಕೋತಾರೆ, ಕ್ಷಮಿಸ್ತಾರೆ. ನೋ, ಕ್ಷಮಿಸಬಾರ್ದು. ಆ ಹುಡುಗಿನ ಗಂಡ ಕ್ಷಮಿಸಬಾರ್ದು. ಜೀವನ ಪೂರ್ತಿ ಅವಳಿಗೆ ಶಿಕ್ಷೆ ಕೊಡಬೇಕು. ಅಂತ ಹುಡುಗಿನ ಯಾವ ಗಂಡ ಆದ್ರೂ ಜುಟ್ಟು ಹಿಡಿದು ಹೊರಗಡೆ ತಳ್ಳಬೇಕು. ಏನ್ ಶ್ಯಾಮ, ಇಷ್ಟು ಟೆನ್ಷನ್ ಮಾಡ್ಕೋತಿದ್ಯಾ? ಈ ಸಮಸ್ಯೆ ನಿಜವಾಗ್ಲೂ ನಿನ್ ಫ್ರೆಂಡಾ ಅಥವಾ ನಿಂದೇನಾ? ಇಲ್ಲ ಅಕ್ಕ, ಇಲ್ಲ, ನನ್ನ ವಿಷಯ ಅಲ್ಲ, ನನ್ನ ಸ್ನೇಹಿತೆದೆ. ಮತ್ತೆ ನೀನ್ ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೋತಿದ್ಯಾ? ಅಖಿಲ್ ಎಲ್ಲೋ ನಿನ್ ಜುಟ್ಟು ಹಿಡ್ಕೊಂಡು ಹೊರಗೆ ಹಾಕ್ತಾನೆ ಅಂತ ಅಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಲ್ಲ, ಯಾಕೆ? ಅಂದ್ರೆ ಅದು ನನ್ನ ಸ್ನೇಹಿತೆಗೆ ಅಂಥ ಪರಿಸ್ಥಿತಿ ಬಂದ್ರೆ ಹೇಗೆ ಅಂತ ಟೆನ್ಷನ್ ಆಗ್ತಿದೆ ಅಷ್ಟೇ. ಓ, ಅಷ್ಟೇನಾ? ಇದಕ್ಕಿಂತ ಹೆಚ್ಚಾಗಿ ಇನ್ನೇನಾದ್ರೂ ಇದೆಯೇನೋ ಅನ್ಕೊಂಡಿದ್ದೆ.
ಈಗ ಶ್ಯಾಮ ಮಾತಾಡಿದ್ದು ಖಂಡಿತ ಅವಳ ಫ್ರೆಂಡ್ ಸಮಸ್ಯೆ ಅಲ್ಲ. ಗೌರಮ್ಮಂಗೂ ಮಾವಂಗೂ ಶ್ಯಾಮಂಗೂ ಮಧ್ಯೆ ನಡೀತಿರೋ ಸಮಸ್ಯೆ. ಅದೇನೋ ತಿಳ್ಕೋಬೇಕು. ಶ್ಯಾಮ, ಅವಳ ಮಾತಿಗೆ ನೀನೇನೋ ನೊಂದ್ಕೋಬೇಡ. ನಿನ್ನ ಫ್ರೆಂಡ್ ಗಂಡ ಒಳ್ಳೆಯವರೇ ಆಗಿದ್ರಿಂದ ಆ ಹುಡುಗಿಗೆ ವಿಷಯ ಹೇಳೋಕೆ ಹೇಳು, ಅವನು ಅರ್ಥ ಮಾಡ್ಕೋತಾನೆ. ಸರಿ ಅಕ್ಕ, ಹೇಳಕ್ ಹೇಳ್ತೀನಿ. ಆಮೇಲೆ ಆ ಸಮಸ್ಯೆನ ದೂರ ಮಾಡೋದು ಹತ್ರ ಇರೋದು ಎರಡು ಆ ಕೃಷ್ಣನ್ ದಯೆ. ಥ್ಯಾಂಕ್ ಯು ಶ್ಯಾಮ, ಇಷ್ಟು ಒಳ್ಳೆ ಗಿಫ್ಟ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಕಂದ ಅಖಿಲ್, ಏನ್ ಮಮ್ಮಿ? ಏನಿಲ್ಲಪ್ಪ, ನಿನ್ ಪ್ರತಿ ಬರ್ತ್ಡೇಗೆ ನಾನ್ ದೃಷ್ಟಿ ತೆಗಿತೀನಲ್ಲ, ಹಾಗೆ ದೃಷ್ಟಿ ತೆಗಿಯೋಕ್ ಬಂದೆ. ಓ, ಕಾಗೆ ಕಣ್ಣು, ನಾಯಿ ಕಣ್ಣು, ಮನೆಯವ್ರೆಲ್ರ ಕಣ್ಣು, ಬೀದಿಯವ್ರ ದೃಷ್ಟಿ, ಎಲ್ಲರ ದೃಷ್ಟಿನೂ ಹೋಗ್ಲಿ. ಕಂದ, ಕಂದ, ಅದ್ಯಾಕಪ್ಪ ಹಾಕಿಡಿನ ಹಿಡಿದ್ಬಿಟ್ಟೆ? ಶರ್ಟ್ ಮೇಲೆ ಬಿದ್ದುಬಿಡುತ್ತೇನೋ ಅಂತ. ಹಾಗೆ ಹಿಡಿದ್ರೆ ನಿಮ್ ಕೈ ಸುಡ್ದೇ ಇರತ್ತಾ? ಕೈ ಸುಟ್ರೆ ಆಯಿಂಟ್ಮೆಂಟ್ ಹಚ್ಚಿದರೆ ಸರಿ ಹೋಗುತ್ತೆ. ಆದ್ರೆ ಶರ್ಟ್ ಸುಟ್ಟು ಹೋದ್ರೆ ಮತ್ತೆ ಬರಲ್ಲ ಅಲ್ವಾ ಶ್ಯಾಮ? ನೀನು ಎಷ್ಟು ಪ್ರೀತಿ ಅಭಿಮಾನದಿಂದ ಸ್ವತಃ ಡಿಸೈನ್ ಮಾಡಿ ಆ ಶರ್ಟ್ ನನಗೆ ಗಿಫ್ಟ್ ಆಗಿ ಕೊಟ್ಟೆ. ಅಂಥದ್ದನ್ನ ಹಾಳಾಗೋದಕ್ಕೆ ಹೇಗೆ ಬಿಡ್ತೀನಿ ಹೇಳು? ಹಾಗಂತ ನೀನ್ ಕೈ ಸುಟ್ಕೋತೀಯಾ? ಅಷ್ಟೇನು ಜಾಸ್ತಿ ಸುಟ್ಟಿಲ್ಲ ಅಮ್ಮ, ಚಿಕ್ಕ ಗುಳ್ಳೆ ಬಂದಿದೆ ಅಷ್ಟೆ. ಶ್ಯಾಮ, ನೀನ್ ಹೋಗಿ ಬರ್ನಾಲ್ ತಗೊಂಡ್ ಬಾಮ್ಮ. ಎಂತ ಕೆಲಸ ಮಾಡ್ಕೊಂಡ್ಯಪ್ಪ? ಪರವಾಗಿಲ್ಲ ಮಮ್ಮಿ. ಸಾರಿ ರೀ. ಯಾಕೆ? ಯಾಕಂದ್ರೆ ನನ್ನಿಂದನೇ ಅಲ್ವಾ ನಿಮ್ ಕೈ ಹೀಗ್ ಸುಟ್ಟಿದ್ದು. ನಿನ್ನಿಂದನಾ? ಹೌದು, ನನ್ ಶರ್ಟ್ ಕೊಟ್ಟಿದ್ರಿಂದಾನೆ. ಆ ಶರ್ಟ್ಗೆ ಏನು ಆಗ್ಬಾರ್ದು ಅಂತ ತಾನೆ ನೀವ್ ಹೀಗ್ ಕೈ ಸುಟ್ಕೊಂಡಿದ್ದು. ಅದಕ್ಕೆ ಸಾರಿ ಹೇಳ್ತಿದ್ದೀನಿ. ಸಾರಿ ರೀ. ಹಾಗಾದ್ರೆ ನಾನು ಕೂಡ ಸಾರಿ. ನೀವ್ ಯಾಕ್ರಿ ನನಗ್ ಸಾರಿ ಹೇಳ್ತಿದ್ದೀರಾ? ಯಾಕೆ ಅಂದ್ರೆ ನನ್ನಿಂದನೇ ಅಲ್ವಾ ನಿನ್ ಕೈಗೆ ಸೂಜಿ ಚುಚ್ಚಿದ್ದು. ಅದ್ ಬೇರೆ ಇದ್ ಬೇರೆ ರೀ. ಅದು ಬೇರೆ ಅಲ್ಲ, ಇದು ಕೂಡ ಬೇರೆ ಅಲ್ಲ, ಎರಡು ಒಂದೇ. ನೋಡು ಶ್ಯಾಮ, ಈ ತರ ಚಿಕ್ಕ ಚಿಕ್ಕ ಇನ್ಸಿಡೆಂಟ್ಸ್ ನಡೆದಾಗ ಸ್ವಲ್ಪ ಪೇನ್ ಅನ್ಸುತ್ತೆ. ಆದ್ರೆ ಅದು ನೋವು ಕೊಡೋ ಪೇನ್ ಅಲ್ಲ, ಸ್ವೀಟ್ ಪೇನ್. ನಮಗೆ ಆನಂದ ಕೊಟ್ಟು ಒಂದು ಅನುಭೂತಿಯಾಗಿ ಉಳ್ಕೊಳ್ಳೋ ಸ್ವೀಟ್ ಪೇನ್. ನಮ್ಮನ್ನ ಅಳಿಸೋ ಅಂತ ಹಾಟ್ ಪೇನ್ ಅಲ್ಲ. ನಿಜ ಹೇಳು, ನಿನ್ ಬೆರಳಿಗೆ ಸೂಜಿ ಚುಚ್ಚಿದಾಗ ತಕ್ಷಣ ನಿನ್ ಬೆರಳನ್ನ ನಾನು ಬಾಯಲ್ಲಿಟ್ಕೊಂಡಾಗ ನಿನಗೆ ನೋವು ಅನ್ನಿಸ್ತಾ, ಚೆನ್ನಾಗಿದೆ ಅನ್ನಿಸ್ತಾ? ನೋವು ಅನ್ನಿಸ್ಲಿಲ್ಲ ಅಲ್ವಾ? ಅನ್ಸ್ಲಿಲ್ಲ. ಅಂದ್ರೆ ಚೆನ್ನಾಗಿದೆ ಅಂತ ಅನ್ಸ್ದಂಗೆ ತಾನೆ? ಇವಾಗ ನನ್ನ ಕೈ ಕೂಡ ಸ್ವಲ್ಪ ಸುಟ್ಟಿದೆ, ನನಗೇನ್ ಪೇಯ್ನ್ ಇಲ್ಲ. ನೀನ್ ಹೀಗೆ ತಂಪಾಗಿ ಆಯಿಂಟ್ಮೆಂಟ್ ಹಚ್ತಿದ್ರೆ
ತುಂಬಾ ತುಂಬಾ ಚೆನ್ನಾಗಿದೆ. ವೈದೇಹಿ ಅಕ್ಕ ಹೇಳ್ದ ಹಾಗೆ ಹೆಂಡತಿ ಮಾಡಿರೋ ತಪ್ಪು ಬೇರೆಯವರಿಂದ ಗಂಡನ್ಗೆ ಗೊತ್ತಾಗ್ಬಾರ್ದು. ಹೆಂಡತಿನೇ ತನ್ ಮಾಡಿರೋ ತಪ್ಪನ್ನ ಗಂಡನ್ಗೆ ಹೇಳಬೇಕು, ಅವ್ರಿಗೆ ಹೇಳಿ ಕ್ಷಮಾಪಣೆ ಕೇಳಬೇಕು. ನಾನು ಮಾಡಿರೋ ತಪ್ಪು ಅಖಿಲ್ ಅವ್ರಿಗೆ ಮಾವನಿಂದನೂ ಗೊತ್ತಾಗ್ಬಾರ್ದು, ನನ್ನಿಂದನೇ ತಿಳಿಬೇಕು. ನಾನೇ ಹೇಳಬೇಕು. ಈ ವಿಷಯ ಮಾವಂಗೆ ಹೇಳಿ ಇವತ್ತೇ ಅಖಿಲ್ ಅವ್ರಿಗೆ ನಾನು ನಿಜ ಹೇಳ್ತೀನಿ. ಹಲೋ, ಎಷ್ಟೊತ್ತಾಯ್ತು ಬಂದು? ಈಗಷ್ಟೇ ಬಂದೆ. ಬಂದ ಮೇಲೆ ಕಾಫಿ ತಂದ ಮೇಲೆ ಆ ಥರ ಸೈಲೆಂಟಾಗಿ ಯಾಕೆ ನಿಂತ್ಕೊಂಡಿದ್ಯಾ? ಕರಿಬೇಕಲ್ವಾ? ಕಾಫಿ ಕೊಡಬೇಕು ತಾನೆ? ಎಲ್ಲ ಶಬ್ದಕ್ಕಿಂತಲೂ ಭಯಂಕರವಾದ ಶಬ್ದ ನಿಶಬ್ದ ಅಂತಾರೆ. ಅಂತ ನಿಶಬ್ದನೇ ಶಬ್ದ ಮಾಡಿದ್ರೂ ಕೂಡ ನೀವು ತಲೆ ಎತ್ತಿ ನೋಡಿಲ್ಲ. ನಿಮ್ಮನ್ನ ಡಿಸ್ಟರ್ಬ್ ಮಾಡೋದು ಯಾಕೆ ಅಂತ ನಾನು ನಿಮ್ಮನ್ನ ಕರೀಲಿಲ್ಲ. ಚೆನ್ನಾಗಿದೆ. ಏನ್ ಚೆನ್ನಾಗಿದೆ ಅಂತ ಕೇಳಲ್ವಾ? ಕಾಫಿನೇ ಅಲ್ವಾ ಚೆನ್ನಾಗಿದೆ ಅಂದಿದ್ದು. ಕಾಫಿ ಚೆನ್ನಾಗಿದೆ, ಹಾಗೆ ಕಾಫಿ ಜೊತೆಗೆ ನಿಶಬ್ದದ ಶಬ್ದನೂ ಚೆನ್ನಾಗಿದೆ. ಒಂದೊಂದ್ಸಲ ನಿಶಬ್ದ ಮಾಡೋ ಶಬ್ದ ತಡೆಯೋದಕ್ಕೆ ನಮ್ಮ ಕೈನಲ್ಲಿ ಆಗೋದಿಲ್ಲ. ಹಲೋ ಆದಿತ್ಯ, ಗುಡ್ ಮಾರ್ನಿಂಗ್ ಕಣೋ. ವೆರಿ ಗುಡ್ ಮಾರ್ನಿಂಗ್ ಅಖಿಲ್. ಏನ್ ಮಾಡ್ತಿದ್ಯಾ? ಬೆಳಗಿನ ಚಳಿನಲ್ಲಿ ನನ್ನ ಹೆಂಡತಿ ಕೊಟ್ಟಿರೋ ಬೆಚ್ಚಗಿನ ಕಾಫಿ ಕುಡಿತಿದ್ದೆ ಕಣೋ. ನೀನೇನ್ ಮಾಡ್ತಿದ್ದೆ? ನಿನ್ ಲೆವೆಲ್ಗೆ ನಾನು ಯಾವಾಗ ಬರೋದು ಅಂತ ಯೋಚನೆ ಮಾಡ್ತಿದ್ದೆ. ಅಂದ್ರೆ ಮುಂಜಾನೆ ಚಳಿಲಿ ನನ್ನ ಹೆಂಡತಿ ಕೊಡೋ ಬಿಸಿ ಕಾಫಿನ ಕುಡಿಯೋಕೆ ನನ್ಗೆ ಯಾವಾಗ ಟೈಮ್ ಬರುತ್ತೋ ಅಂತ ಕಾಯ್ತಾ ಇದ್ದೀನಿ. ಆದಷ್ಟು ಬೇಗ ಟೈಮ್ ಬರುತ್ತೆ ಕಣೋ. ಥ್ಯಾಂಕ್ಸ್ ಕಣೋ, ಥ್ಯಾಂಕ್ ಯು. ಅಖಿಲ್, ರೂಪರಾಣಿಯವ್ರು ಇದ್ದಾರಾ? ಊರ್ಗೆ ಹೊರಟೋದ್ರಾ? ಹಲೋ, ಇವಾಗ ನೀನು ಫೋನ್ ಮಾಡಿದ್ದು ನನಗೋಸ್ಕರನಾ ರೂಪರಾಣಿಗೋಸ್ಕರನಾ? ನಿನ್ಗೋಸ್ಕರನೇ ಕಣೋ. ಜಸ್ಟ್ ಇನ್ಫಾರ್ಮೇಶನ್ಗೋಸ್ಕರ ಕೇಳಿದೆ ಅಷ್ಟೇ. ರೂಪರಾಣಿಯವ್ರು ಅಲ್ಲೇ ಇದ್ದಾರಾ ಅಥವಾ ಹೊರಟೋದ್ರಾ? ಇದ್ದಾರೆ ಕಣೋ, ಇನ್ನೂ ಇಲ್ಲೇ ಇದ್ದಾರೆ. ಗುಡ್. ಆ್ಯಕ್ಚುಲಿ ನಾನು ಏನು ಫೋನ್ ಮಾಡಿದ್ದು ಅಂದರೆ, ನಾನು ನನ್ನ ಫ್ರೆಂಡ್ಸ್ ಸೇರಿ ಇವತ್ತು ಈವ್ನಿಂಗ್ ಕ್ರಿಸ್ಮಸ್ ಪಾರ್ಟಿನ ಅರೇಂಜ್ ಮಾಡ್ತಾ ಇದ್ದೀವಿ. ನೀನು ನಿನ್ನ ಮಿಸ್ಸಸ್ ಜೊತೆಗೆ ತಪ್ಪದೆ ಪಾರ್ಟಿಗೆ ಬರಬೇಕು. ನನ್ನ ಮಿಸ್ಸಸ್ಗೆ ಇಂಥ ಪಾರ್ಟಿ ಎಲ್ಲ ಇಷ್ಟ ಆಗಲ್ಲ ಕಣೋ. ನಾನು ಮಾತ್ರ ಗ್ಯಾರಂಟಿ ಬರ್ತೀನಿ. ನೀನು ಬಂದರೆ ಸಾಕಾಗಲ್ಲ, ನಿನ್ನ ಮಿಸ್ಸಸ್ ಕೂಡ ಖಂಡಿತ ಬರಬೇಕು. ನನ್ನ ಮಿಸ್ಸಸ್ ಗ್ಯಾರಂಟಿ ಬರಬೇಕಾ? ಏನಕ್ಕೆ? ಯಾಕಂದರೆ ನೀನು ನಿನ್ನ ಮಿಸ್ಸಸ್ ಇಲ್ಲದೆ ರೂಪರಾಣಿನ ಒಬ್ಳನ್ನೇ ಪಾರ್ಟಿ ಕರ್ಕೊಂಡು ಬಂದರೆ ಚೆನ್ನಾಗಿರಲ್ಲ ಕಣೋ. ಅಂದರೆ ರೂಪರಾಣಿನೂ ಕೂಡ ಪಾರ್ಟಿ ಕರ್ಕೊಂಬರ್ಬೇಕಾ? ಊರಲ್ಲಿದ್ದಾರೆ ಅಂದ್ಯಲ್ಲ, ಅದಕ್ಕೆ ಕರ್ಕೊಂಡು ಬಾ ಅಂತಿದ್ದು. ಅರ್ಥ ಆಯ್ತು ಕಣೋ, ಮಿತ್ರದ್ರೋಹಿ. ನಿನ್ ಪ್ಲಾನ್ ಏನೋ ನನಗೆ ಅರ್ಥ ಆಯ್ತು. ರೂಪರಾಣಿನ ಪಾರ್ಟಿ ಕರ್ಕೊಂಬರೋಕ್ಕೋಸ್ಕರ ನನ್ನ ಹೆಂಡತಿನ ಪಾರ್ಟಿ ಕರೆದಿದ್ದು ಅಷ್ಟೇ ತಾನೆ? ಚೇಚೆ, ಹಾಗೇನಿಲ್ಲ ಕಣೋ. ನೀವಿಬ್ರು ಪಾರ್ಟಿಗೆ ಬರಬೇಕು, ನಿಮ್ಮ ಜೊತೆ ರೂಪರಾಣಿ ಕೂಡ ಪಾರ್ಟಿಗೆ ಬರಬೇಕು. ಬರ್ದೇ ಇರ್ತೀವಾ? ಬರ್ತೀವಿ ಬಿಡು. ಬರ್ತೀನಿ ಅಂತ ಹೇಳಿ ಹೇಗೆ ಬೇಕೋ ಹಾಗೆ ಬಂದರೆ ಆಗಲ್ಲಪ್ಪ. ಈ ಪಾರ್ಟಿಗೆ ಒಂದು ಡ್ರೆಸ್ ಕೋಡ್ ಇದೆ. ಡ್ರೆಸ್ ಕೋಡಾ? ಹೌದು. ಓಕೆ, ಹೋಗೋಣ ರೀ.